ಅಮೆರಿಕದಲ್ಲಿ ಏನಾದರೂ ನೀವು ಟ್ರಕ್ಕು ಮತ್ತು ಕಾರ್ನ ಬೈ ಮಾಡಿದ್ರೆ ಅಮೆರಿಕನ್ ಗೌರ್ಮೆಂಟು ಚಿಕನ್ ಟ್ಯಾಕ್ಸ್ ಹಾಕುತ್ತೆ. ಹಾಗಾದರೆ ಏನಿದು ಚಿಕನ್ ಟ್ಯಾಕ್ಸ್? 1950ರಲ್ಲಿ ಅಮೆರಿಕಾದಲ್ಲಿ ಕೋಳಿ ಸಾಗಾಣಿಕೆ ಪೀಕಲ್ಲಿ ಇರುತ್ತೆ. ಅಂದರೆ ತುಂಬ ಜನ ಜಾಸ್ತಿ ಕೋಳಿ ಸಾಗಾಣಿಕೆ ಮಾಡ್ತಾ ಇರ್ತಾರೆ. ಈಗ ಜಾಸ್ತಿ ಕೋಳಿ ಸಾಗಾಣಿಕೆ ಮಾಡ್ತಿರೋದ್ರಿಂದ ಅಮೆರಿಕಾಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಿಕೊಂಡು ಉಳಿದಿದ್ದನ್ನ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾ ಇರ್ತಾರೆ. ಅದೇ ರೀತಿ ಫ್ರಾನ್ಸ್ ಮತ್ತು ಜರ್ಮನ್ ದೇಶಕ್ಕೂ ಎಕ್ಸ್ಪೋರ್ಟ್ ಮಾಡ್ತಾ ಇರ್ತಾರೆ. ಬಟ್ ಆಗಿನ ಕಾಲದಲ್ಲಿ ಆ ದೇಶದ ರೈತರು ತುಂಬ ಈ ಕೋಳಿ ಸಾಗಾಣಿಕೆ ಮೇಲೆ ನಂಬ್ಕೊಂಡಿರ್ತಾರೆ. ಈಗ ಅಮೆರಿಕ ಚೀಪ್ ಆಗಿ ಬಂದ್ಬಿಟ್ಟು ಅವ್ರ ದೇಶದಲ್ಲಿ ಸೆಲ್ ಮಾಡೋದ್ರಿಂದ ತುಂಬಾ ಜನ ಏನ್ ಮಾಡ್ತಾರೆ, ಅಮೆರಿಕನ್ ಕೋಳಿ ಮತ್ತೆ ಮೊಟ್ಟೆಗಳನ್ನ ಬೈ ಮಾಡ್ತಾರೆ. ಅಲ್ಲಿ ಲೋಕಲ್ ಆಗಿ ರೈತರು ಬೆಳೆದಿರೋದನ್ನ ಬೈ ಮಾಡಲ್ಲ. ಇದರಿಂದ ಅಲ್ಲಿನ ರೈತರಿಗೆ ತುಂಬಾ ಲಾಸ್ ಆಗ್ತಾ ಇರುತ್ತೆ. ಅದಕ್ಕೆ ಈ ಕಂಟ್ರಿಗಳು ಏನ್ ಮಾಡ್ತಾರೆ, 25% ಟ್ಯಾಕ್ಸ್ ಹಾಕ್ತಾರೆ ಅಮೆರಿಕ ಏನಾದ್ರು ಚಿಕನ್ ಎಕ್ಸ್ಪೋರ್ಟ್ ಮಾಡಿದ್ರೆ. ಅದಕ್ಕೆ ಜಗತ್ತಿನ ದೊಡ್ಡಣ್ಣ ಆಗಿರೋ ಅಮೆರಿಕ ಏನ್ ಮಾಡುತ್ತೆ, ನೀವ್ ಹಿಂಗ್ ಮಾಡಿದ ತಕ್ಷಣ ನಾನ್ ಸುಮ್ ಕುತ್ಕೊಳಲ್ಲ ಅಂತ ಜರ್ಮನ್ನು ಮತ್ತೆ ಫ್ರಾನ್ಸ್ ಏನಾದ್ರು ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡಿದ್ರೆ ಅವ್ರು ಜಾಸ್ತಿ ಎಕ್ಸ್ಪೋರ್ಟ್ ಮಾಡಕ್ಕೆ ಇದ್ದಿದ್ದು ಅವ್ರ ಹತ್ರ ಆಟೋಮೊಬೈಲ್. ಇದನ್ನೇನಾದ್ರು ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡಿದ್ರೆ ಅಮೆರಿಕ 25% ಟ್ಯಾಕ್ಸ್ ಆಗ್ತಾ ಇತ್ತು. ಯಾಕಂದ್ರೆ ಅಲ್ಲಿ ಲೋಕಲ್ನ ಜನರಲ್ ಮೋಟರು, ಫೋರ್ಡು ಇವ್ರಿಗೆ ಹೆಲ್ಪ್ ಆಗಲಿ ಅಂತ ಅಮೆರಿಕ ಈ ಚಿಕನ್ ಟ್ಯಾಕ್ಸ್ ಹಾಕಿತ್ತು. ಆ ಟ್ಯಾಕ್ಸ್ ಇನ್ನೂ ಕೂಡ ಇದೆ.